ಸಿನಿಮಾದಲ್ಲಿ ಫಸ್ಟ್ ಹಾಫು ತಂದೆ ಪ್ರೀತಿ ಬಗ್ಗೆ ಮತ್ತು ತಂದೆ ಬಗ್ಗೆ ಹೇಳಕ್ಕೆ ಹೋಗಿದ್ದಾರೆ. ಸೆಕೆಂಡ್ ಹಾಫು ತಾಯಿ ಬಗ್ಗೆ ಹೇಳಿದ್ದಾರೆ. ಸೊ ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಜೋಗಿ ಪ್ರೇಮ್ ಸಡನ್ ಬಂದೋದಾಗಿತ್ತು ಡೈರೆಕ್ಷನಲ್ಲಿ. ತುಂಬ ಚೆನ್ನಾಗಿದೆ ಕತೆ. ಅದ್ರ ಜೊತೆಗೆ ನಾವು ಗರುವನ್ ಪಾತ್ರ ನೋಡಿದ್ವಿ. ಆ ಪಾತ್ರನ ನಾವು ಹಳ್ಳಿಗಳಲ್ಲಿ ಭಿಕ್ಷೆ ಬಿಡ್ತಾ ಬಂದರೆ ಅಥವಾ ಯಾವುದಾದ್ರೂ ಟೆಂಪಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಆ ಗರುವನ್ ಪಾತ್ರದವ್ರು ಕಂಡಾಗ ಅದು ನಾವು ಕೇರ್ಲೆಸ್ ಆಗಿ ಮಾತಾಡ್ತಿದ್ವಿ. ಏನೋ ಭಿಕ್ಷೆಗೆ ನೆಪಕ್ಕೋಸ್ಕರ ಈ ಬಟ್ಟೆಗಳನ್ನ ವೇಷಭೂಷಗಳನ್ನ ಹಾಕೊಂಡು ಬರ್ತಿದ್ದಾರೆ ಅಂತ. ಬಟ್ ಇಲ್ಲಿ ನೋಡಿದಾಗ ಗೊತ್ತಾಯ್ತು ಅದ್ರ ಆಳ ಅಂತರಾಳ ಏನು ಅಂತ. ಆ ಕಲೆಗೆ ಮತ್ತು ನಮ್ಮ ಒಂದು ಸಂಸ್ಕೃತಿನ ಗೌರವಿಸಬೇಕು ಅನ್ನೋದು ಈ ಸಿನಿಮಾ ನೋಡಿದ್ಮೇಲೆ ಅದೊಂದು ಪಾತ್ರ ನಮ್ಮ ಭಾರತಿಕವಾಗಿ ನಮ್ಮ ಜಾಗತಿಕವಾಗಿ ಅದೊಂದು ಕಲೆ ಪಾರಂಪರ್ಯವಾಗಿ ಉಳಿದಿರೋದು ಅಂತ ಇವಾಗ ಗೊತ್ತಾಯಿತು ನಮಗೆ. ನಾವು ಅದು ವೇಷಭೂಷಣ ಬರೀ ಮನೋರಂಜನಾತ್ಮಕವಾಗಿ ನೋಡ್ತಿದ್ವಿ. ಅದೊಂದು ಹೊಟ್ಟೆಪಾಡು, ಅದೊಂದು ಜೀವನ, ಅದು ತುಂಬ ಥರದ ಕಲೆ. ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂಥದನ್ನೆಲ್ಲ ನಾವು ಕೈ ತೊಳೆದು ಬಿಟ್ಬಿಟ್ಟಿದ್ದೀವಿ. ಕಂಡಾಗೆಲ್ಲ ನಾವು ಹೆಂಗೆ ಅಂದರೆ ಕೇರ್ಲೆಸ್ಸು ಹೋಗೋ ತೆಗಿ ಅನ್ನಂಗಂದ್ರೆ 5 ರೂಪಾಯಿನೂ ಕೂಡ ಬೇರೆ ಥರ ಹಾಕ್ಕೊಡ್ತೀವಿ ಅವ್ರು ಕಂಡಾಗ. ಸೊ ಈ ಸಿನಿಮಾ ನೋಡಿದಾಗ ಅದು ತುಂಬ ಅಂದರೆ ಅಳುನ ತರಿಸ್ತು ಆ ಒಂದು ಪಾತ್ರ ಬಂದ್ಬಿಟ್ಟು. ಆಮೇಲೆ ಇವಾಗಿನ ಯೂತ್ಸು ಎಲ್ಲಿ ದಾರಿ ತಪ್ಪಿದ್ದಾರೆ ಅದು ಈ ಸಿನಿಮಾದಲ್ಲಿದೆ. ಸೊ ತಂದೆ ತಾಯಿಗಳು ಎಷ್ಟೋ ಬುದ್ಧಿ ಹೇಳಕ್ಕೆ ಹೋಗ್ತಾರೆ, ನಾವು ಅದನ್ನು ಕೇರ್ಲೆಸ್ ಮಾಡಿ ಮುಂದೆ ಹೋಗ್ತೀವಿ. ಅಂದರೆ ಉಳಿದ ಅಪ್ಪ ಅಮ್ಮಂಗೆ ನಾವು ಅಪ್ಪ ಅಮ್ಮ ಆಗ್ಬಿಟ್ಟಿರ್ತೀವಿ ಒಂದು ಟೈಮಲ್ಲಿ. ಸೊ ಆಮೇಲೆ ಗೊತ್ತಾಗಿದ್ದು ಫೈನಲ್ ಕ್ಲೈಮ್ಯಾಕ್ಸಲ್ಲಿ ತಂದೆ ತಾಯಿ ಮುಂದೆ ಅದೇನೇ ಪ್ರಪಂಚದಲ್ಲಿ ದೊಡ್ಡ ಲೆಜೆಂಡ್ ಇಪ್ಪಾಟಿ ಬುಕ್ಕಲ್ಲಿ ಓದಿದ್ರು ಅದಿಲ್ಲ. ತಂದೆ ತಾಯಿ ಹೇಳ್ಕೊಟ್ಟು ಮಾತು ವೇದವಾಕ್ಯ, ತಂದೆ ತಾಯಿ ಹೇಳ್ಕೊಟ್ಟ ದಾರಿ ನಮ್ಮ ಜೀವನ ಒಂದು ಮಟ್ಟಕ್ಕೆ ರೂಪಿಸುತ್ತೆ ಅಂತ ಈ ಫಿಲಮ್ ನೋಡೋದು ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಯೂತ್ಸು, ಪ್ರತಿಯೊಬ್ಬ ಕನ್ನಡ ಪ್ರೇಮಿನೂ ಕೂಡ ಬಂದು ಈ ಸಿನಿಮಾನ ನೋಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳು ಸಮೇತ ಬಂದು ಕೂತ್ಕೊಂಡು ಸಿನಿಮಾ ನೋಡಿ. ಮಕ್ಕಳಿಗೆ ಜಾಸ್ತಿ ಬುದ್ಧಿ ಹೇಳ್ಬೇಕಾಗಿಲ್ಲ, ಈ ಸಿನಿಮಾ ತೋರಿಸಿದ್ರೆ ಅದೇ ದಾರಿ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ.